ನಮಸ್ಕಾರ ಸ್ನೇಹಿತರೆ, ತಮ್ಗೆಲ್ಲರಿಗೂ ಬಿಗ್ ಬಾಸ್ ನ ಲೈವ್ ಅಪ್ಡೇಟ್ ಗೆ ಸ್ವಾಗತ. ಇವತ್ತಿನ ಲೈವ್ ನಲ್ಲಿ ಈಗ ತಾನೇ ಜಸ್ಟ್ ನಾಮಿನೇಷನ್ ಪ್ರೋಸೆಸ್ ಕಂಪ್ಲೀಟ್ ಆಯ್ತು. ಸೊ ನಾಮಿನೇಷನ್ ಪ್ರೋಸೆಸ್ ಅಲ್ಲಿ ಯಾರಿಗೆಲ್ಲ ಯಾರು ನಾಮಿನೇಷನ್ ಮಾಡಿದ್ದಾರೆ ಅಂಡ್ ಏನೆಲ್ಲ ರೀಸನ್ಸ್ ಕೊಟ್ಟಿದ್ದಾರೆ ಅಂತ ಒಂದೊಂದಾಗಿ ಈ ಒಂದು ವಿಡಿಯೋದಲ್ಲಿ ಮಾತಾಡ್ತಾ ಹೋಗೋಣ. ಮೊದಲಿಗೆ ಯಾರೆಲ್ಲ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನನ್ನ ಕಡೆಯಿಂದ ನಿಮ್ಗೆ ಡೈಲಿ ಲೈವ್ ಅಪ್ಡೇಟ್ ಸಿಗ್ತಾನೆ ಇರುತ್ತೆ. ಯಾಕಂದ್ರೆ ಎಪಿಸೋಡ್ ಅನ್ನೋದು ಕೇವಲ 1 ಅವರ್ ಪ್ಲೇ ಆಗೋದ್ರಿಂದ ಅದ್ರಲ್ಲಿ ತುಂಬಾ ಸಿಕ್ಕಾಪಟ್ಟೆ ವಿಚಾರಗಳು ಲೈವ್ ನಿಂದ ಮಿಸ್ ಆಗಿರುತ್ತೆ. ಸೊ ಲೈವ್ ನಲ್ಲಿ ನಡೆಯುವಂತ ಮಸಾಲೆ ಭರಿತವಾದಂತ ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ನಾನು ನಿಮ್ಗೆ ತಲುಪಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀನಿ. ಸೊ ಮಿಸ್ ಮಾಡದೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಅಂಡ್ ಇಲ್ಲಿ ನಾಮಿನೇಷನ್ ವಿಚಾರದಲ್ಲಿ ನಾವು ಮಾತಾಡೋದಾದ್ರೆ, ರಾಶಿಕಾ ಅವರು ಇಲ್ಲಿ ತಗೊಂಡಂತ ಹೆಸರು ಯಾರ್ದಪ್ಪ ಅಂದ್ರೆ ಧ್ರುವಂತ್ ಅವರು. ಬಿಗ್ ಬಾಸ್ ಮನೆಯಲ್ಲಿ ಧ್ರುವಂತ್ ಅವರು ಒಂದೊಂದು ವಾರ ಒಂದೊಂದ್ ತರ ಇರ್ತಾರೆ, ಬಣ್ಣ ಬದಲಾವಣೆ ಮಾಡ್ತಾ ಇರ್ತಾರೆ ಧ್ರುವಂತ್ ಅವರು ಅಂತ ಇಲ್ಲಿ ರಾಶಿಕಾ ಅವರು ಒಂದು ಇದು ರೀಸನ್ ಆಗಿ ನೀಡಿದ್ರು. ಈ ಒಂದು ರೀಸನ್ ಗೆ ಕಾರಣ ಏನಪ್ಪಾ ಅಂದ್ರೆ, ಕಳೆದ ವಾರ ಅಶ್ವಿನಿ ಗೌಡ ಅವರ ವಿಚಾರದಲ್ಲಿ ಏನು ಇಲ್ಲಿ ಧ್ರುವಂತ್ ಅವರಿಗೆ ಜಗಳ ಆಯ್ತು, ಅವರ ವಿರುದ್ಧವಾಗಿ ಏನ್ ಧ್ರುವಂತ್ ಅವ್ರು ನಿಂತ್ಕೊಂಡಿದ್ರು ಆ ಒಂದು ಉದಾಹರಣೆನ ನೀಡಿದ್ರು. ಅಂಡ್ ಒಂದೊಂದು ವಾರ ಒಬ್ಬರ ಜೊತೆಯಲ್ಲಿ ಇರ್ತಾರೆ, ಇನ್ನೊಂದು ವಾರ ಇನ್ನೊಂದು ಗ್ಯಾಂಗ್ ನ ಜೊತೆಯಲ್ಲಿ ಇರ್ತಾರೆ ಅನ್ನೋ ತರ ಇಲ್ಲಿ ರಾಶಿಕಾ ಅವ್ರು ಮಾತಾಡಿದ್ರು. ಸೊ ಅದಕ್ಕೆ ಇಲ್ಲಿ ಇವ್ರು ಏನ್ ವಾದ ಮಾಡ್ಕೊಳ್ಬೇಕಾಯ್ತು ಧ್ರುವಂತ್ ಅವರು ಸಹ ವಾದ ಮಾಡ್ಕೊಂಡ್ರು. ಬಿಗ್ ಬಾಸ್ ಮನೆಯಲ್ಲಿ ನಾನೆಲ್ಲ ಬಣ್ಣ ಬದಲಾವಣೆ ಮಾಡೋದು, ನೀವು ಬಣ್ಣ ಬದಲಾವಣೆ ಮಾಡೋದು. ನಿಮ್ಗೆ ಈಗ ತಾನೇ ಮೊನ್ನೆ ತಾನೇ ಟಾಸ್ಕ್ ನಲ್ಲಿ ಜಾನ್ವರಿ ವಿಚಾರದಲ್ಲಿ ಜಗಳ ಆಗಿತ್ತು. ಬಟ್ ಈಗ ನೋಡ್ರಿ, ನೀವು ಜಾನ್ವರಿ ವಿಚಾರದಲ್ಲಿ ಜಾನ್ವರಿ ಜೊತೆ ಕುತ್ಕೊಂಡು ಮಾತಾಡ್ತಾ ಇದ್ರೆ ಚೆನ್ನಾಗಿದಾರ ಅಂದ್ಬಿಟ್ಟು ಇಲ್ಲಿ ರಾಶಿಕಾ ಅವರಿಗೆ ಅವರು ಎದುರುತವಾಗಿ ಮಾತಾಡ್ತಾ ಇದ್ರು. ಅಂಡ್ ನಂತರ ರಾಶಿಕಾ ಅವರು ತಗೊಂಡಂತ ಹೆಸರು ಯಾರಪ್ಪ ಅಂದ್ರೆ ಕಾವ್ಯ ಅವರು ತಗೊಂಡ್ರು. ಕಾವ್ಯ ಅವರ ವಿಚಾರದಲ್ಲಿ ಕೊಟ್ಟಂತ ರೀಸನ್ ಏನು ಅಂದ್ರೆ, ನೀವು ನಾಮಿನೇಷನ್ ಅಲ್ಲಿ ಕಳೆದ 4 ವಾರದಿಂದ ಇಲ್ಲದೆ ಇರೋದ್ರಿಂದ ನಿಮ್ಮ ಆಟವನ್ನ ನೀವು ಮರ್ತಿದ್ದೀರಾ, ಸರಿಯಾದಂತ ರೀತಿಯಲ್ಲಿ ಆಟವನ್ನ ನೀವು ಆಡ್ತಾ ಇಲ್ಲ. ಸೊ ಆ ಒಂದು ವಿಚಾರದಲ್ಲಿ ನಿಮ್ಮ ಆಟವನ್ನ ನೀವು ಮರ್ತಿರೋದಕ್ಕೆ ನಾನು ನಿಮ್ಗೆ ತುಂಬಾ ಸಿಕ್ಕಾಪಟ್ಟೆ ಪೊಟೆನ್ಶಿಯಲ್ ಇದೆ ಅಂತ ಅನ್ಕೊಂಡಿದೀನಿ. ಮುಂದಿನ ದಿನಗಳಿಂದ ಆದ್ರೂ ನಿಮ್ಮ ಆಟವನ್ನ ನೀವು ಆಡ್ತೀರಾ ಅಂದ್ಬಿಟ್ಟು ನಾನು ನಿಮ್ಮನ್ನ ನಾಮಿನೇಷನ್ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ಇಲ್ಲಿ ರಾಶಿಕಾ ಅವರು ರೀಸನ್ ನ ಕೊಟ್ರು. ಸೊ ಅದಕ್ಕೆ ಇವರು ಏನು ರೀಸನ್ ನ ಸ್ವಲ್ಪ ಅದು ರೀಸನ್ ಕರೆಕ್ಟ್ ಅಲ್ಲ, ರಾಂಗ್ ಅಂತ ವಾದ ಮಾಡ್ಕೊಳ್ಬೇಕಾಯ್ತು ಕಾವ್ಯ ಅವರು. ಆ ಒಂದು ವಿಚಾರದಲ್ಲಿ ನಾನು ನಾಮಿನೇಷನ್ ಇಲ್ಲ ಅಂದ್ರೂ ಸಹ ಟಾಸ್ಕ್ ನಲ್ಲಿ ಆಡಿದ್ದೀನಿ, ನನಗೆ ಸಿಕ್ಕಂತ ಅವಕಾಶ ಎಲ್ಲಾ ಕಡೆ ನಾನು ಮಾತಾಡಿದ್ದೀನಿ ಅನ್ನೋ ಇವರು ಸಹ ಉತ್ತರ ಕೊಡ್ತಾ ಇದ್ರು. ಅಂಡ್ ಇಲ್ಲಿ ಈ ಒಂದು ಕಾನ್ವರ್ಸೇಷನ್ ಸ್ವಲ್ಪ ಬೇಗ ಮುಗ್ದಿದ್ದಕ್ಕೆ ಗಿಲ್ಲಿ ಅವರು ಕ್ಯೂಟ್ ಆಗಿರುವಂತ ಕಾನ್ವರ್ಸೇಷನ್ ಅಂತ ಸಹ ಕಾಮಿಡಿ ಮಾಡ್ತಾ ಇದ್ರು. ನಂತರ ಇಲ್ಲಿ ನಾವು ಇವತ್ತಿನ ಎಪಿಸೋಡ್ಗೆ ಕಾಯ್ತಾ ಇರೋದೇನಪ್ಪಾ ಅಂದ್ರೆ, ಅದು ರಕ್ಷಿತಾ ಶೆಟ್ಟಿ ಅವರು ನಾಮಿನೇಷನ್ ಗಿಲ್ಲಿ ಅವ್ರಿಗಾಗಿರ್ಬೋದು, ಬೇರೆ ಕಂಟೆಸ್ಟೆಂಟ್ ಗೆ ಯಾವ ಒಂದು ರೀಸನ್ ಕೊಟ್ಟು ಮಾಡಿದಾರೆ ಅಂತ ಅದಕ್ಕೋಸ್ಕರ ಕಾತರದಿಂದ ಕಾಯ್ತಾ ಇದೀವಿ. ಸೊ ಆ ಒಂದು ಪ್ರೋಸೆಸ್ ಈಗ ಲೈವ್ ನಲ್ಲಿ ಕಂಪ್ಲೀಟ್ ಆಗಿದೆ. ರಕ್ಷಿತಾ ಅವರು ಇಲ್ಲಿ ಕಾವ್ಯ ಅವರಿಗೆ ನಾಮಿನೇಷನ್ ಮಾಡಿದ್ರು. ಇಲ್ಲಿ ಕಾವ್ಯ ಅವರಿಗೆ ಕೊಟ್ಟಂತ ರೀಸನ್ ಏನಪ್ಪಾ ಅಂದ್ರೆ, ಅಶ್ವಿನಿ ಗೌಡ ಅವ್ರ ವಿಚಾರದಲ್ಲಿ ನಿನ್ನೆ ಏನೋ ಒಂದು ವಿಟಿ ಪ್ಲೇ ಮಾಡಿದ್ರು, ಆ ಒಂದು ವಿಟಿಯಲ್ಲಿ ನೀವು ಅಶ್ವಿನಿ ಗೌಡ ಅವ್ರ ವಿರುದ್ಧವಾಗಿ ಮಾತಾಡ್ತಾ ಇದ್ರಿ. ಸೊ ಎಲ್ಲೋ ಒಂದ್ ಕಡೆ ಬಿಗ್ ಬಾಸ್ ಮನೆಯಲ್ಲಿ ವ್ಯಕ್ತಿತ್ವದ ಆಟ ಅಂದಾಗ ನಿಮ್ಮ ವ್ಯಕ್ತಿತ್ವ ಸರಿ ಇಲ್ಲ ಅಂತ ನನಗೆ ಅನಿಸ್ತಾ ಇದೆ. ನೀವು ಅಶ್ವಿನಿ ಗೌಡ ವಿಚಾರದಲ್ಲಿ ತುಂಬಾ ರಾಂಗ್ ಆಗಿ ಮಾತಾಡ್ತಾ ಇದ್ರಿ, ಇಲ್ಲ ಪೋಟ್ರೆ ಮಾಡ್ತಾ ಇದ್ರಿ ಅಂತ ನನಗೆ ಅನಿಸ್ತಾ ಇದೆ. ಸೊ ಆ ಒಂದು ವಿಚಾರದಲ್ಲಿ ನಿಮ್ಮ ವ್ಯಕ್ತಿತ್ವ ನನಗೆ ಇಷ್ಟ ಆಗ್ಲಿಲ್ಲ ಅಂದ್ಬಿಟ್ಟು ಇಲ್ಲಿ ಕಾವ್ಯ ಅವ್ರನ್ನ ನಾಮಿನೇಷನ್ ಮಾಡಿದ್ರು ಇಲ್ಲಿ ರಕ್ಷಿತ್ ಅವರು. ಅಂಡ್ ಕಾವ್ಯ ಅವರು ಅದಕ್ಕೆ ಸಮಂಜಸ ನೀಡ್ಕೊಳ್ಬೇಕಾಯ್ತು. ನಿಮ್ಮ ವ್ಯಕ್ತಿತ್ವದ ಪ್ರಕಾರ ನೀವಿರ್ತೀರಾ, ನಿಮ್ಗೆ ಯಾರು ಆಗದೆ ಇರಲ್ವೋ ಅವ್ರ ಜೊತೆ ನೀವು ಒಂಥರನೇ ಇರ್ತೀರಾ. ಸೊ ನನಗೆ ಯಾರ ಜೊತೆ ಆಗುತ್ತೋ ಯಾರ ಜೊತೆ ಆಗೋದಿಲ್ಲೋ ಆ ತರ ನಾನು ನಡ್ಕೊಳ್ತೀನಿ ಅನ್ನೋ ಕಾವ್ಯ ಅವರು ಸಹ ಮಾತಾಡಿದ್ರು. ಅಂಡ್ ನಂತರ ನಮ್ಗೆ ಕಾಣಿಸಿಕ್ಕಿದಾರಪ್ಪ ಅಂದ್ರೆ ಮಾಳು ಬಂದು ನಾಮಿನೇಷನ್ ಮಾಡಿದ ಯಾರನ್ನ ಅಂದ್ರೆ ಅಶ್ವಿನಿ ಗೌಡ ಅವ್ರನ್ನ ಮಾಡಿದ್ರು. ಕೊಟ್ಟಂತ ರೀಸನ್ ಏನಪ್ಪಾ ಅಂದ್ರೆ, ರಘುವರ ವಿಚಾರದಲ್ಲಿ ಏನೋ ಒಂದು ಗಲಾಟೆ ನಡೆದಿತ್ತು. ಸೊ ಒಂದು ಗಲಾಟೆ ಸಂದರ್ಭದಲ್ಲಿ ನೀವು ಯೂಸ್ ಮಾಡಿದಂತ ಪದ ಬಳಕೆಗಳೇನಿದೆ ಅದು ನನಗೆ ಇಷ್ಟ ಆಗಿಲ್ಲ, ಅಷ್ಟರ ಮಟ್ಟಿಗೆ ನೀವು ಪದ ಬಳಕೆಗಳು ಮಾಡುವಂತ ಅವಶ್ಯಕತೆ ಇಲ್ಲ ಅಂದ್ಬಿಟ್ಟು ಇಲ್ಲಿ ಮಾಡುವವರು ರೀಸನ್ ಆಗಿ ಕೊಟ್ರು. ಬಟ್ ಇಲ್ಲಿ ಅಶ್ವಿನಿ ಗೌಡ ಅವ್ರು ಎಲ್ಲೋ ಒಂದ್ ಕಡೆ ಮಾಡುವವ್ರನ್ನ ಸೈಲೆಂಟ್ ಮಾಡಿಸ್ಬಿಟ್ರು ಅಂತಾನೆ ಹೇಳ್ಬೋದು. ನೀವ್ ಹೇಳಿ ಪರವಾಗಿಲ್ಲ, ನನಗೆ ನಾನು ಏನೇನ್ ಪದ ಯೂಸ್ ಮಾಡಿದೆ, ಮಾತಾಡದೇ ಇರುವಂತ ಪದಗಳನ್ನ ಏನೆಲ್ಲ ಮಾತಾಡಿದೀನಿ ಅಂತ ನಾನು ಹೇಳ್ತೀನಿ, ನನ್ಗೆ ಹೇಳಿ. ಇವಾಗ ನೀವು ಆತರ ಮಾತಾಡಿದಾಗ ನಾನು ಏನೇನೋ ಪದಗಳು ಮಾತಾಡಿದೀನಿ ಅಂತ ಜನಗಳು ಅನ್ಕೊಂಡ್ಬಿಡ್ತಾರೆ, ಇಲ್ಲ ರಘುವರ್ ಅನ್ಕೊಂಡ್ಬಿಡ್ತಾರೆ. ನೀವ್ ಹೇಳಿ ನನಗೆ ನಾನು ಏನೇನೋ ಅಷ್ಟು ಕೆಟ್ಟ ಪದಗಳು ಏನ್ ಮಾತಾಡಿದೆ ಅಂದ್ಬಿಟ್ಟು ಇಲ್ಲಿ ಮಾಡೋರಿಗೆ ಕೇಳ್ತಾ ಇದ್ರು ಅಶ್ವಿನಿ ಅವರು. ಅಂಡ್ ಎಲ್ಲೋ ಒಂದ್ ಕಡೆ ನಾನು ಮಾಡಿದ ತಪ್ಪು ಅಂತ ಅವ್ರಿಗಿನ್ನೂ ಅರಿವಾಗಿಲ್ಲ ಅಂತ ಗೊತ್ತಾಗ್ತಾ ಇದೆ ಅಶ್ವಿನಿ ಗೌಡ ಅವ್ರಿಗೆ. ಎಲ್ಲೋ ಒಂದ್ ಕಡೆ ನಾನು ಮಾಡಿದ ತಪ್ಪೇ ಇರ್ಬೋದು, ಬಟ್ ನಾನು ಮಾತಾಡಿದ ತಪ್ಪಿಲ್ಲ, ನಾನು ಕರೆಕ್ಟ್ ಆಗಿ ಮಾತಾಡಿದೀನಿ, ನನಗೂ ಸಹ ಗೊತ್ತಿಲ್ಲ ಕ್ಯಾಮ್ರಾಸ್ ಇದೆ ಅದಿದೆ ಇದಿದೆ ಅಂತ ಅಶ್ವಿನಿ ಗೌಡರು ವಾದ ಮಾಡ್ತಾ ಇದ್ರು. ಅಂಡ್ ನಂತರ ಇಲ್ಲಿ ಮಾಡೋರು ತಗೊಂಡಂತ ಹೆಸರು ಯಾರ್ದಪ್ಪ ಅಂದ್ರೆ, ಸೂರಜ್ ಅವ್ರ ಹೆಸರು ತಗೊಂಡ್ರು. ಸೂರಜ್ ಅವ್ರ ಬಿಗ್ ಬಾಸ್ ಮನೆ ಟಾಸ್ಕ್ ನ ವಿಚಾರದಲ್ಲಾಗಿರ್ಬೋದು, ಮನೆ ಕೆಲಸದ ವಿಚಾರದಲ್ಲಾಗಿರ್ಬೋದು, ಅವಾಗ ಸ್ವಲ್ಪ ದಾರಿ ತಪ್ತಾ ಅನ್ನೋ ಒಂದು ರೀಸನ್ ಇಲ್ಲಿ ಸೂರಜ್ ಅವ್ರಿಗೆ ಕೊಟ್ರು. ನಂತರ ಇಲ್ಲಿ ಸ್ಪಂದನ ಅವ್ರು ಬಂದು, ಸ್ಪಂದನ ಅವರು ಗಿಲ್ಲಿ ಅವರನ್ನ ನಾಮಿನೇಷನ್ ಮಾಡಿದ್ರು. ಎಲ್ಲೋ ಒಂದ್ ಕಡೆ ಇವರು ಬಿಗ್ ಬಾಸ್ ಮನೇಲಿ ಇಬ್ರು ಸ್ವಲ್ಪ ಕ್ಲೋಸ್ ಆಗಿ ಕಾಣಿಸ್ಕೊಳ್ತಾ ಇದ್ರು, ಜೊತೆಲಿ ಇದ್ರು ಸಹ. ಕಳೆದ ಒಂದು 4-5 ಎಪಿಸೋಡ್ಗಳು ಅಥವಾ ಕಳೆದ ವಾರ ಅಂತ ನಾವು ನೋಡ್ಕೊಳ್ಳೋದಾದ್ರೆ, ಗಿಲ್ಲಿ ವಿರುದ್ಧವಾಗಿ ಪದೇ ಸ್ಪಂದನ ಅವ್ರು ಮಾತಾಡ್ತಾನೆ ಇದ್ದಾರೆ. ಸೊ ಇಲ್ಲಿ ನಾಮಿನೇಷನ್ ವಿಚಾರದಲ್ಲೂ ಸಹ ನಾಮಿನೇಷನ್ ಕುರಿತಾಗಿ ಗಿಲ್ಲಿ ಅವ್ರನ್ನ ನಾಮಿನೇಷನ್ ಮಾಡಿದ್ದಾರೆ. ನಮ್ಗೆ ಲೈವ್ ನಲ್ಲಿ ಏನೊಂದು ರೀಸನ್ ಕೊಟ್ರು, ಯಾವ ಒಂದು ಕಾರಣಕ್ಕೆ ನಾಮಿನೇಷನ್ ಮಾಡಿದ್ರು ಅಂದ್ಬಿಟ್ಟು ರೀಸನ್ ಕಾಣಿಸಿಕ್ಲಿಲ್ಲ. ಅಂಡ್ ರಕ್ಷಿತಾ ಶೆಟ್ಟಿ ವಿಚಾರದಲ್ಲಿ ಕಾವ್ಯನ ನಾಮಿನೇಷನ್ ಮಾಡಿದಾದ್ಮೇಲೆ ಈಗಾಗಲೇ ಪ್ರೋಮೋ ಸಹ ರಿಲೀಸ್ ಆಗಿದೆ. ಗಿಲ್ಲಿ ಅವರನ್ನ ನಾಮಿನೇಷನ್ ಮಾಡಿದ್ರೆ, ಗಿಲ್ಲಿ ಅವರ ವಿಚಾರದಲ್ಲಿ ತಗೊಂಡಂತ ರೀಸನ್ ಏನಪ್ಪಾ ಅಂದ್ರೆ, ಜಾನ್ವಿ ಅವರು ಏನೋ ಒಂದು ಪತ್ರಕರ್ತರ ಒಂದು ವಿಚಾರದಲ್ಲಿ ಆಗಿರ್ಬೋದು, ಇಲ್ಲಾಂದ್ರೆ ಆಂಕರ್ ನ ವಿಚಾರದಲ್ಲಿ ಚಾನೆಲ್ ನ ಅಥವಾ ಒಂದು ಪ್ರೋಗ್ರಾಮ್ಗೆ ಅಗೌರವ ಸೂಚಿಸಿದರೆ, ಇಲ್ಲ ಕೆಳಗಡೆ ಮಾಡಿ ಮಾತಾಡಿದರೆ ಗಿಲ್ಲಿ ಅಂದ್ಬಿಟ್ಟು ಒಂದು ರೀಸನ್ ನ ಕೊಟ್ಟಿದ್ರು. ಆ ಒಂದು ರೀಸನ್ಗೆ ಇವರು ಬಂದ್ಬಿಟ್ಟು ರಕ್ಷಿತಾ ಶೆಟ್ಟಿ ಅವ್ರು, ನೀವು ಆತರ ಮಾತಾಡಬಾರ್ದಾಯ್ತು ಜಾನ್ವಿ ಅವ್ರ ಹತ್ರ, ನಿಮ್ಮ ಮೇಲೆ ನಾನು ಎಷ್ಟೋ ನಂಬಿಕೆ ಇಟ್ಟು ಜೊತೆಲಿ ಇದ್ದೇನೆ ಅಂತ ಇಲ್ಲಿ ಸಹ ರೀಸನ್ ಕೊಟ್ಟಿದ್ರು. ಎಪಿಸೋಡ್ ಟೆಲಿಕಾಸ್ಟ್ ಆದ್ಮೇಲೆ ರಕ್ಷಿತಾ ಶೆಟ್ಟಿ ತಪ್ಪಿದೆ ಇಲ್ಲ ಗಿಲ್ಲಿ ತಪ್ಪಿದೆ ಅಂದ್ಬಿಟ್ಟು ಒಂದು ಕ್ಲಿಯರ್ ಆದಂತ ಒಂದು
ನಮ್ಗೆ ಐಡಿಯಾ ಬರುತ್ತೆ. ಈಗಾಗಲೇ ಅದ್ರ ಕುರಿತಾಗಿ ಪ್ರೋಮೋಸ್ ರಿಲೀಸ್ ಆದಾಗ ಪ್ರೋಮೋದ ಒಂದು ವಿವರಣೆಯಲ್ಲಿ ನಂತರ ರಿವ್ಯೂದಲ್ಲಿ ಸಿಕ್ಕಾಪಟ್ಟೆನೆ ಮಾತಾಡಿದೀವಿ, ಯಾರು ತಪ್ಪು ಯಾರು ಕರೆಕ್ಟ್, ಯಾರ ಮಾತು ಯಾವ ತರ ಇತ್ತು ಅಂತ. ಸೊ ಇನ್ ಕೇಸ್ ಯಾರಾದ್ರೂ ರಕ್ಷಿತಾ ಶೆಟ್ಟಿ ಅಥವಾ ಗಿಲ್ಲಿ ಅವ್ರ ವಿಚಾರದಲ್ಲಿ ಯಾರು ತಪ್ಪಾಗಿ ಕಾಣಿಸ್ತಾ ಇದಾರೆ ಆ ಒಂದು ಪ್ರೋಮೋನ ಮಟ್ಟಿಗೆ ಅನ್ನೋದಾದ್ರೆ, ದಯವಿಟ್ಟು ಚಾನಲ್ ನಲ್ಲಿ ಈಗಾಗಲೇ ಪ್ರೋಮೋ ರಿವ್ಯೂಸ್ ಆಗಿದೆ, ಅದನ್ನು ಸಹ ನೀವು ನೋಡ್ಬೋದು. ಅಂಡ್ ಇಲ್ಲಿ ಸ್ಪಂದನ ಅವರು 2ನೇ ಹೆಸರಾಗಿ ತಗೊಂಡಿದ್ದು ಯಾರ್ದಪ್ಪ ಅಂದ್ರೆ ಮಾಳು ಅವ್ರದ್ದು ತಗೊಂಡ್ರಿ. ಇಲ್ಲಿ ಕೊಟ್ಟಂತ ರೀಸನ್ ಏನಪ್ಪಾ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಮಾಳು ಅವ್ರು ಇನ್ನೂ ಓಪನ್ ಅಪ್ ಆಗಿಲ್ಲ, ಸರಿಯಾಗಿ ಮಾತಾಡ್ತಾ ಇಲ್ಲ ಅಂತ. ಅಂಡ್ ಇಲ್ಲಿ ಮಾಳು ಅವ್ರು ಸಹ ಸರಿಯಾದಂತಹ ಒಂದು ರಿಪ್ಲೈನ ಕೊಟ್ಟರು ಅಂತ ಹೇಳ್ಬೋದು. ನೀವೇ ನನ್ನ ಹತ್ರ ಬಂದು ಯಾವಾಗ ಮಾತಾಡಿದಿರ, ನಾನು ಯಾವಾಗ ಬಂದು ನಿಮ್ಮ ಹತ್ರ ಮಾತಾಡಕ್ ಬಂದ್ರು ಸಹ 2 ನಿಮಿಷ ಇರಿಯೋಣ 3 ನಿಮಿಷ ಇರಿಯೋಣ ಅಂತ ಹೇಳ್ತಾ ಇದೀರಾ. ಜಂಟಿ ಆಗಿದ್ದಾಗ ನೀವು ಮಾತಾಡ್ತಾ ಇದ್ದಂತ ರೀತಿ ಆಗಿರ್ಬೋದು, ನೀವು ಇದ್ದಂತ ಮಾತುಗಳಾಗಿರ್ಬೋದು ಬೇರೆ, ಇವಾಗಿರುವಂತ ಮಾತುಗಳು ಬೇರೆ. ಸುಮ್ನೆ ಅದನ್ನೇ ಹೇಳ್ಕೊಂಡು ಬರಬೇಡಿ. ರೀಸನ್ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಈಗ ನಾನು ಹಾಗೆ ಓಪನ್ ಆಗಿದೆ ಅನ್ನೋ ಮೂಲಕ ಅವರು ರೀಸನ್ ಕೊಟ್ರು. ನಂತರ ಇಲ್ಲಿ ಅಶ್ವಿನಿ ಅವ್ರು ಬಂದು ತಗೊಂಡಂತ ಹೆಸರು ಯಾರ್ದಪ್ಪ ಅಂದ್ರೆ ಧ್ರುವಂತ್ ಅವ್ರ ಹೆಸರು ತಗೊಂಡ್ರು. ಧ್ರುವಂತ್ ಅವ್ರದ್ದು ಮತ್ತೆ ಅಶ್ವಿನಿ ಅವ್ರದ್ದು ಸಿಕ್ಕಾಪಟ್ಟೆ ಟೈಮಿನ ತಗೊಂಡು ಲೈವ್ ನಲ್ಲಿ ಅಂತ ಹೇಳ್ಬೋದು. ಇವ್ರು ಅವ್ರನ್ನ ಫೇಕು ನೀನು ಅನ್ನೋದು, ಅವ್ರು ಇವ್ರನ್ನ ಫೇಕು ಅನ್ನೋದು, ಬರೀ ಫೇಕು ಅನ್ನೋ ಪದನೇ ಸುಮಾರು ಹೆಂಗಿಲ್ಲ ಅಂದ್ರು ಒಂದು 15 20 ನಿಮಿಷ ಆ ಪದಗಳನ್ನ ಒಬ್ಬರ ಮೇಲೆ ಒಬ್ರು ದಾಳಿ ಮಾಡ್ಕೊಂಡೇ ಇದ್ರು ಲೈವ್ ನಲ್ಲಿ ಅಂತ ಹೇಳ್ಬೋದು. ಅಂಡ್ ಇಲ್ಲಿ ಅಶ್ವಿನಿ ಗೌಡ ಅವರು ಫೇಕ್ ಮುಖವಾಡ ಹಾಕೊಂಡಿದ್ದಾರೆ. ಧ್ರುವಂತ್ ಅವ್ರು ಒಂದು ವಾರ ಒಂದು ಗ್ಯಾಂಗ್ ನ ಜೊತೆ ಕಾಣಿಸ್ಕೊಳ್ತಾರೆ, ಇನ್ನೊಂದು ವಾರ ಇನ್ನೊಂದು ಗ್ಯಾಂಗ್ ನ ಜೊತೆ ಕಾಣಿಸ್ಕೊಳ್ತಾರೆ ಅಂದ್ಬಿಟ್ಟು ರೀಸನ್ ಕೊಟ್ಟರು. ಅಂಡ್ ಅದಕ್ಕೆ ಧ್ರುವಂತ್ ಅವರು ಸಹ ನೀವು ಫೇಕ್ ಮುಖವಾಡ ಹಾಕೊಂಡಿರೋದು, ನೀವು ಜನಗಳನ್ನ ಮ್ಯಾನಿಪುಲೇಟ್ ಮಾಡ್ತಾ ಇದ್ದೀರಾ ಅಂದ್ಬಿಟ್ಟು ಅವರು ಸಹ ರೀಸನ್ ಕೊಟ್ಟರು. ಇವರು ರೀಸನ್ ಅಥವಾ ರಿಪ್ಲೈಗಿಂತ ಹೆಚ್ಚಾಗಿ ಇಲ್ಲಿ ಫೇಕು ಮುಖವಾಡ ಇದೇ ಪದಗಳು ತುಂಬಾ ಅಂದ್ರೆ ತುಂಬಾ ಇತ್ತು ಲೈವ್ ನಲ್ಲಿ. ಸೊ ಎಪಿಸೋಡ್ ನಲ್ಲಿ ಯಾವ ರೀಸನ್ ಇರುತ್ತೆ ಅಂತ ನೋಡ್ಬೇಕಾಗುತ್ತೆ. ಅಂಡ್ ಇಲ್ಲಿ ಅಶ್ವಿನಿ ಗೌಡ ಅವರು ಮಾಡೋರ ಹೆಸರು ತಗೊಂಡ್ರು. ಈಗಾಗಲೇ ಏನು ಮಾಡೋರು ಅಶ್ವಿನಿ ಗೌಡ ಅವ್ರನ್ನ ನಾಮಿನೇಷನ್ ಮಾಡ್ಬಿಟ್ಟು ರಘು ಅವರ ವಿಚಾರದಲ್ಲಿ, ಜಗಳದ ವಿಚಾರದಲ್ಲಿ ನೀವು ಪದ ಬಳಕೆಗಳು ಮಾಡಿದ್ದು ನನ್ಗೆ ಇಷ್ಟ ಆಗ್ಲಿಲ್ಲ, ಅಷ್ಟರ ಮಟ್ಟಿಗೆ ಪದ ಬಳಕೆ ಮಾಡಬಾರ್ದಾಯ್ತು ಅಂತ ಒಂದು ಮಾತನ್ನ ಹೇಳಿದ್ರು. ಸೊ ಆ ಒಂದು ವಿಚಾರಕ್ಕೆ ನಾನು ಅಷ್ಟರ ಮಟ್ಟಿಗೆ ಏನು ಪದ ಬಳಕೆ ಮಾಡೇ ಇರ್ಲಿಲ್ಲ. ನೀವು ಹಂಗೆ ಹೇಳಿದಾಗ ಏನಾಗ್ಬಿಡುತ್ತೆ ಅಂದ್ರೆ ರಘು ಅವ್ರ ವಿಚಾರದಲ್ಲಿ ಆಗಿರ್ಬೋದು, ಇಲ್ಲ ನೋಡುವಂತ ಜನರ ವಿಚಾರದಲ್ಲಿ ನಾನು ಇನ್ನೆಷ್ಟು ಕೆಡದಾಗ ಮಾತಾಡಿದೀನೋ ಅನ್ನೋ ಒಂದು ಭಾವನೆ ಬಂದ್ಬಿಡುತ್ತೆ. ಸೊ ಆ ಒಂದು ವಿಚಾರದಲ್ಲಿ ನೀವು ಮಾತಾಡಿ ಸರಿ ಇಲ್ಲ ಅಂದ್ಬಿಟ್ಟು ಇಲ್ಲಿ ಮಾಡುವವರನ್ನ ನಾಮಿನೇಷನ್ ಮಾಡಿದ್ರು. ಎಲ್ಲೋ ಒಂದ್ ಕಡೆ ಇದು ಅಷ್ಟರ ಮಟ್ಟಿಗೆ ಸಮಂಜಸವಾದಂತಹ ಒಂದು ನಾಮಿನೇಷನ್ ಅಲ್ಲ ಅಂತ ನನಗೆ ಅನಿಸ್ತು. ನಂತರ ಧನುಷ್ ಅವರು ಬಂದ್ರು, ಅಶ್ವಿನಿ ಗೌಡ ಅವರನ್ನ ನಾಮಿನೇಷನ್ ಮಾಡಿದ್ರು. ಕೊಟ್ಟಂತ ರೀಸನ್ ಏನು ಅಂದ್ರೆ, ಕಳೆದ ವಾರ ಏನು ನಾಯಕರನ್ನಾಗಿ ಅಶ್ವಿನಿ ಗೌಡ ಅವ್ರನ್ನ ಮಾಡಿ ಇವರೆಲ್ಲ ಒಂದು ತಂಡವಾಗಿ ಆಟ ಆಡಿದ್ರು. ಎಲ್ಲ ಒಂದ್ ಕಡೆ ತಂಡದವರೆಲ್ಲ ಕಷ್ಟ ಬಿದ್ದು ಆಟ ಆಡಿ ಅವ್ರನ್ನ ಫೈನಲಿಸ್ಟ್ ಕಂಟೆಸ್ಟೆಂಟ್ ಮಾಡಿದಾಗ, ಇಲ್ಲಾಂದ್ರೆ ಕ್ಯಾಪ್ಟನ್ಸಿ ಕಂಟೈನರ್ ಟಾಸ್ಕ್ ಕಳಿಸ್ಕೊಟ್ಟಾಗ ಅವ್ರು ಏನೋ ಒಂದು ಪರ್ಸನಲ್ ವಿಚಾರವಾಗಿ ಅಲ್ಲಿ ಆ ಟಾಸ್ಕ್ ನ ವಿನ್ ಆಗೋದ್ರ ಕಡೆ ಗಮನ ಕೊಡದಿರಬೇಕು ಅಂತಾನೆ ನಾನು ಗಿಲ್ಲಿ ಮಾತುಗಳನ್ನ ಕೇಳ್ಕೊಂಡು ಕೂತ್ಕೊಂಡಿದ್ದೆ ಅಂತ ಕಿಚ್ಚನ ಪಂಚಾಯತ್ ಹೇಳಿದಂತ ವಿಚಾರಕ್ಕೆ ನನಗೆ ಬೇಜಾರಾಯ್ತು ಅಂದ್ಬಿಟ್ಟು ಧನುಷ್ ಅವರಿಗೆ ನಾಮಿನೇಷನ್ ಮಾಡಿದ್ರು. ಅಂಡ್ ಅಶ್ವಿನಿ ಗೌಡ ಅದಕ್ಕೆ ಅದು ನನ್ನ ಪರ್ಸನಲ್ ಆಗಿ ನಾನು ತಗೊಬೇಕಾಯ್ತು, ನನಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇತ್ತು, ನಾನು ಏನೋ ಒಂದು ಮೂಡ್ ನಲ್ಲಿ ಇದೆ, ಅದಕ್ಕೋಸ್ಕರ ತಗೊಂಡೆ. ನಾನು ನಿಮ್ಗೆ ಯಾರು ಸಹ ನೀವು ಆಡೋಂತ ಗೇಮ್ಗೆ ಸ್ವಲ್ಪ ಮರ್ಯಾದೆ ತೆಗೆಯೋ ತರ ನಾನು ಬಿಹೇವ್ ಮಾಡ್ಲಿಲ್ಲ ಅಂತ ಮಾತಾಡಿದ್ರು. ನಂತರ ಧನುಷ್ ಅವರು ಧ್ರುವಂತ್ ಅವ್ರ ವಿಚಾರ ತಗೊಂಡ್ರೆ, ಎಲ್ಲೋ ಒಂದ್ ಕಡೆ ಧನುಷ್ ಅವರು ಧ್ರುವಂತ್ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದಾರೆ ಅಂತ ನನಗೆ ಪರ್ಸನಲ್ ಆಗಿ ಅನಿಸ್ತು. ಯಾಕೆಂದ್ರೆ ನಾವು ಕಿಚ್ಚನ ಪಂಚಾಯತಿಲಿ ಒಂದು ಟಾಪಿಕ್ ನ ಪ್ಲೇ ಮಾಡಿ ತೋರಿಸ್ತಾರೆ ನಮ್ಗೆ ಬೇಬಿ ಒಂದು ಎಪಿಸೋಡ್ ನಲ್ಲಿ. ಅದೇನಪ್ಪಾ ಅಂದ್ರೆ ಧನುಷ್ ಅವರು ರಘು ಅವ್ರ ಹತ್ರ ಮಾತಾಡ್ತಾ ಇರ್ತಾರೆ. ಆ ಒಂದು ವಿಚಾರದಲ್ಲಿ ಅದಕ್ಕೂ ಮುಂಚೆ ಲೈವ್ ನಲ್ಲಿ ಏನ್ ನಡೀತು ಅಂತ ಈಗಾಗಲೇ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಅದೇನಪ್ಪಾ ಅಂದ್ರೆ ಧ್ರುವಂತ್ ಅವ್ರ ವಿಚಾರದಲ್ಲಿ ನೀವೇನಕ್ಕೆ ಉತ್ತಮ ಕೊಟ್ರಿ ಧ್ರುವಂತ್ ಅವ್ರಿಗೆ, ಬಿಗ್ ಬಾಸ್ ಮನೇಲಿ ಇರುವಷ್ಟು ದಿನ ಸಹ ಧ್ರುವಂತ್ ಅವ್ರು ಕೆಲಸ ಮಾಡ್ತಾನೆ ಇರ್ತಾರೆ, ಕೆಲಸದ ವಿಚಾರಕ್ಕೆ ಎಲ್ಲರೂ ಉತ್ತಮ ಕೊಡಕ್ಕಾಗುತ್ತೆ ಸರ್, ಉತ್ತಮ ಕೊಡಬಾರ್ದಾಯ್ತು ನೀವು ಅಂತ ರಘು ಅವ್ರ ಹತ್ರ ಮೊದಲಿಗೆ ಧನುಷ್ ಅವರು ಹೇಳ್ತಾರೆ. ಆ ನಂತರ ನಡೆಯುವಂತ ಡಿಸ್ಕಷನ್ ಏನಪ್ಪಾ ಅಂದ್ರೆ, ಅಶ್ವಿನಿ ಗೌಡ ಅವರು ತಂಡದ ನಾಯಕರು ಅವ್ರ ಅವಕಾಶ ಮಾಡ್ಕೊಟ್ಟಿದ್ದಕ್ಕೆ ತಾನೇ ಧ್ರುವಂತ್ ಆಡಿದ್ದು, ಆಮೇಲೆ ಅವ್ರ ವಿರುದ್ಧವಾಗಿ ತಿರುಗ್ಬಿಟ್ರು ಅಂತ ಹೇಳಿದ್ರು. ಆಮೇಲೆ ಮಾತಾಡಿದ ಮಾತು ವ್ಯಾಲಿಡ್ ಆಗಿದೆ. ಬಟ್ ಒಬ್ಬ ಉತ್ತಮ ಕೊಟ್ಟಂತ ಕಂಟೆಸ್ಟೆಂಟ್ ಯಾಕೆ ಉತ್ತಮ ಕೊಟ್ರೆ, ಅವ್ರು ಉತ್ತಮಗೆ ಡಿಸರ್ವ್ ಇಲ್ಲ ಅನ್ನೋ ತರ ಮಾತಾಡೋದು ಅಷ್ಟರ ಮಟ್ಟಿಗೆ ಸಮಂಜಸ ಅಲ್ಲ. ಇಂಡಿವಿಜುವಲ್ ವ್ಯಕ್ತಿದು ಇಂಡಿವಿಜುವಲ್ ಆದಂತ ಅಭಿಪ್ರಾಯ ಇರ್ತದೆ. ಸೊ ಎಲ್ಲೋ ಒಂದ್ ಕಡೆ ಬೇಬಿ ಅವರು ಧನುಷ್ ಅವ್ರನ್ನ ಸ್ವಲ್ಪ ಸೇವ್ ಮಾಡ್ತಾ ಇರೋ ಅನ್ನೋ ಒಂದು ಭಾವನೆ ನನಗೆ ಫಸ್ಟ್ ಟೈಮ್ ಬಂತು ನಿನ್ನೆ ನಡೆದಂತ ಕಿಚ್ಚನ ಪಂಚಾಯತ್ ಆ ಒಂದು ಫುಟೇಜ್ ನೋಡಿದಾಗ. ಸೊ ನಿಮ್ಮಲ್ಲಿ ಯಾರೆಲ್ಲ ಲೈವ್ ನೋಡಿದಾಗ ನಿಮ್ಗೆ ಆ ಅಭಿಪ್ರಾಯ ಬಂದಿತ್ತು ಅಂದ್ಬಿಟ್ಟು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ. ಅಂಡ್ ಧ್ರುವಂತ್ ಅವ್ರ ವಿಚಾರದಲ್ಲಿ ಇಲ್ಲೂ ಸಹ ನಾಮಿನೇಷನ್ ಕೊಟ್ಟಂತ ರೀಸನ್ ಏನಪ್ಪಾ ಅಂದ್ರೆ ಸೇಮ್ ರೀಸನ್ ಕೊಟ್ಟರು. ನಿಮ್ಗೆ ಅಶ್ವಿನಿ ಗೌಡ ಅವ್ರ ಚಾನ್ಸ್ ಕೊಟ್ಟಿದ್ದಕ್ಕೆ ತಾನೇ ನೀವು ಹೋಗಿ ಆಡಿದ್ದು, ಅಶ್ವಿನಿ ಗೌಡ ಅವ್ರ ಚಾನ್ಸೇ ಕೊಡ್ಲಿಲ್ಲ ಅಂದ್ರೆ ಹೆಂಗ್ ಆಡ್ತಾ ಇದ್ರಿ ಅನ್ನೋ ತರ ಇಲ್ಲಿ ಮಾತಾಡಿದ್ರು. ಅಂಡ್ ಎಲ್ಲೋ ಒಂದ್ ಕಡೆ ನನ್ನ ಒಂದು ಅವಕಾಶ ನೀವು ಕಿತ್ಕೊಂಡಂಗೆ ಬೇಕು ಅಂತ ಅವ್ರ ಮೇಲೆ ಫೋರ್ಸ್ ಮಾಡಿ ಅವ್ರ ಕಡೆಯಿಂದ ಚಾನ್ಸ್ ಕಿತ್ಕೊಂಡಂಗೆ ಆಯ್ತು ಅನ್ನೋ ತರ ಇಲ್ಲಿ ಮಾತಾಡ್ತಾ ಇದ್ರು ಅಂತ ಹೇಳ್ಬೋದು ಏನು ಧನುಷ್ ಅವರು. ನಂತರ ಕಾವ್ಯ ಅವ್ರು ಬಂದ್ರು. ಕಾವ್ಯ ಅವ್ರು ಬಂದ್ಬಿಟ್ಟು ತಗೊಂಡಂತ ಹೆಸರು ಯಾರ್ದಪ್ಪ ಅಂದ್ರೆ ಜಾನ್ವಿ ಅವ್ರ ಹೆಸರು ತಗೊಂಡ್ರು. ಕೊಟ್ಟಂತ ರೀಸನ್ ಏನಂದ್ರೆ, ರಾಶಿಕಾಂತ್ ಜಾನ್ವಿ ಅವರ ಜಗಳ ಆದಾಗ ಏನು ಪರ್ಸನಲ್ ಆಗಿ ಅಟ್ಯಾಕ್ ಮಾಡಿದ್ರು ಅದು ಸ್ಟ್ರಾಟಜಿ ಅಂತ ಬಂದು ನೀವು ನನ್ನ ಹತ್ರ ಹೇಳಿದ್ರಿ. ಬಟ್ ಕಿಚ್ಚನ ಪಂಚಾಯತಿಯಲ್ಲಿ ಕೇಳಿದಾಗ ಅದು ಸ್ಟ್ರಾಟಜಿ ಅಲ್ಲ, ನಾನು ಪರ್ಸನಲ್ ಆಗಿ ನಾನು ಮಾತಾಡಿದೆ ಅಂತ ಹೇಳಿದ್ರಿ. ಸೊ ಆ ಒಂದು ರೀಸನ್ಗೆ ನಾನು ನಿಮ್ಮನ್ನ ನಾಮಿನೇಷನ್ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ಇಲ್ಲಿ ಕಾವ್ಯ ಅವರು ಜಾನ್ವಿ ಅವರಿಗೆ ಹೇಳಿದ್ರು. ಜಾನ್ವಿ ಅವ್ರು ಇಲ್ಲ, ನೀವೇ ಮೊದಲಿಗೆ ಆ ಪದನ ಯೂಸ್ ಮಾಡಿದ್ದು, ಸೊ ನೀವು ಪದ ಯೂಸ್ ಮಾಡ್ದಾದ್ಮೇಲೆ ನಾನು ಸ್ಟ್ರಾಟಜಿ ಅಂತ ಅದನ್ನೇ ಇಟ್ಕೊಂಡೆ, ನಂದೇನು ಅದು ಸ್ಟ್ರಾಟಜಿ ಆಗಿರ್ಲಿಲ್ಲ, ಪರ್ಸನಲ್ ಆಗಿ ನಾನು ಮಾತಾಡಿದೆ ಅಂದ್ಬಿಟ್ಟು ಜಾನ್ವಿ ಅವ್ರು ಹೇಳಿದ್ರು. ಅಂಡ್ ಕಾವ್ಯ ಅವರು ಇಲ್ಲಿ ಅಶ್ವಿನಿ ಅವರ ಹೆಸರು ತಗೊಂಡ್ರು. ಅಶ್ವಿನಿ ಅವರ ಹೆಸರು ತಗೊಂಡು ಕೊಟ್ಟಂತ ರೀಸನ್ ಏನಪ್ಪಾ ಅಂದ್ರೆ, ಬಿಗ್ ಬಾಸ್ ಮನೇಲಿ ಎಲ್ಲಾ ಹೆಣ್ಮಕ್ಳು ನಿಮ್ಮ ಹತ್ರ ಹೋಗು ಬಾ ಅಂತ ಅನ್ಸ್ಕೊಬಹುದು, ನಾನ್ ಅನ್ಸ್ಕೊಳ್ಳಲ್ಲ, ಅಶ್ವಿನಿ ಗೌಡಗೆ ಮರ್ಯಾದೆನೆ ಬೇಕು ಅಂತ ನೀವು ಮಾತಾಡಿದ್ರಲ್ಲ. ಸೊ ಅದು ಆಚೆಗಡೆಗೆ ರಾಂಗ್ ವೇಲಿ ಪೋಟ್ರೆ ಆಗ್ಬಿಡುತ್ತಲ್ವಾ. ನಮ್ಮ ಮನೆಯವರಾಗಿರ್ಬೋದು ಇಲ್ಲ ಜನಗಳಾಗಿರ್ಬೋದು ನೋಡ್ಬೇಕಾದ್ರೆ ಬೇರೆ ಹೆಣ್ಮಕ್ಳಿಗೆ ಯಾರಿಗೂ ಮರ್ಯಾದೆ ಬೇಕಾಗಿಲ್ವಾ, ಅವ್ರಿಗೆ ಯಾರು ಮರ್ಯಾದೆ ಅವಶ್ಯಕತೆ ಇಲ್ವಾ ಅನ್ನೋ ಒಂದು ಅಭಿಪ್ರಾಯ ಬರುತ್ತಲ್ಲ ಅಂದ್ಬಿಟ್ಟು ಇಲ್ಲಿ ಅಶ್ವಿನಿ ಗೌಡ ಅವರ ವಿಚಾರದಲ್ಲಿ ನಾಮಿನೇಷನ್ಗೆ ತಗೊಂಡ್ರು ರೀಸನ್ ಅಂತ ಹೇಳ್ಬೋದು ಕಾವ್ಯ ಅವರು.
ನಂತರ ಗಿಲ್ಲಿ ಅವರು ಜಾನ್ವಿ ಮತ್ತೆ ಅಶ್ವಿನಿ ಗೌಡ ಅವರ ಹೆಸರನ್ನು ತಗೊಂಡು ಇಲ್ಲಿ ಕೊಟ್ಟಂತ ರೀಸನ್ ಏನಪ್ಪಾ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಮತ್ತೆ ಜಾನ್ವಿ ಅವರು ಏನು ನಡವಳಿಕೆ ಆಗಿರ್ಬೋದು ಮಾತಾಗಿರ್ಬೋದು ಸರಿಯಾದಂತ ರೀತಿಯಲ್ಲಿಲ್ಲ. ಸೊ ಆ ಒಂದು ವಿಚಾರಕ್ಕೆ ಜಾನ್ವಿ ಮತ್ತೆ ಅಶ್ವಿನಿ ಅವ್ರನ್ನ ನಾಮಿನೇಷನ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು. ಸೂರಜ್ ಅವರು ಇಲ್ಲಿ ಮಾಳು ಅವ್ರನ್ನ ಮತ್ತೆ ಜಾನ್ವಿ ಅವ್ರನ್ನ ನಾಮಿನೇಷನ್ ಮಾಡಿದ್ರು. ಜಾನ್ವಿ ಅವ್ರನ್ನ ನಾಮಿನೇಷನ್ ಮಾಡಿದ ವಿಚಾರ ಏನಪ್ಪಾ ಅಂದ್ರೆ ಜಾನ್ವಿ ಅವ್ರ ಪದೇ ಪದೇ ರಾಶಿಕಾ ಮತ್ತೆ ಸೂರಜ್ ಅವರ ಹೆಸರನ್ನ ತಗೊಳ್ತಾ ಇರ್ತಾರೆ, ಒಂಥರ ಪೇರ್ ತರ ಪೋಟ್ರೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದಾರಲ್ವಾ. ಸೊ ಆ ಒಂದು ವಿಚಾರಕ್ಕೆ ಅಸಮಾಧಾನಗೊಂಡ್ಬಿಟ್ಟು ಇಲ್ಲಿ ಸೂರಜ್ ಅವರು ಜಾನ್ವಿ ಅವರ ಪದೇ ಪದೇ ನನ್ನ ಮತ್ತು ರಾಶಿಕಾ ವಿಚಾರಕ್ಕೆ ನೀವೇನಕ್ಕೆ ಬಂದು ತಲೆ ಹಾಕ್ತಾ ಇದ್ರ, ನಮ್ಮ ಹೆಸರು ಏನಕ್ಕೆ ತಗೊಂತಾ ಇದ್ರ ಅಂದ್ಬಿಟ್ಟು ಇಲ್ಲಿ ರೀಸನ್ ಕೊಟ್ರು. ಸೊ ಮಾಡೋ ವಿಚಾರದಲ್ಲಿ ಬಿಗ್ ಬಾಸ್ ಮನೆ ಸರಿಯಾದಂತ ರೀತಿ ಮಾತಾಡ್ತಾ ಇಲ್ಲ, ಅಷ್ಟರ ಮಟ್ಟಿಗೆ ಆಟ ಆಡ್ತಾ ಇಲ್ಲ ಅಂತ ರೀಸನ್ ಕೊಟ್ರು. ಅಂಡ್ ಇಲ್ಲಿ ನಾವು ನೋಡೋದಾದ್ರೆ ಜಾನ್ವಿ ಅವರು ಧ್ರುವಂತು ಮತ್ತೆ ಗಿಲ್ಲಿನ ನಾಮಿನೇಷನ್ ಮಾಡಿದ್ರು. ಈಗಾಗಲೇ ಪ್ರೋಮೋದಲ್ಲಿ ಸಹ ನೀವು ನೋಡಿದ್ರೆ ಗಿಲ್ಲಿ ವಿಚಾರವಾಗಿ ಏನ್ ರೀಸನ್ ಕೊಟ್ರು ಅಂತ. ಯಾವುದೋ ಒಂದು ಸಂದರ್ಭದಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಜಾನ್ವಿ ಮತ್ತೆ ಏನು ಗಿಲ್ಲಿ ಅವರು ಇದಾರೆ ಮಾತಾಡ್ಬೇಕಾದ್ರೆ ಗಿಲ್ಲಿ ಅವರು ನಾನು ಆಂಕರ್ ಆಗ್ಬೇಕು ಅಂತ ಹೇಳಿದ್ರಂತೆ. ಆ ಆಂಕರ್ನ ವಿಚಾರವಾಗಿ ನಾನು ಆದ್ರೆ ದೊಡ್ಡ ಶೋಗೆನೆ ಆಂಕರಿಂಗ್ ಮಾಡ್ತೀನಿ ಅಂತ ಹೇಳಿದಂತ ಮ್ಯಾಟರ್ ತಗೊಂಡ್ಬಿಟ್ಟು ಇಲ್ಲಿ ಅಗೌರವ ಸೂಚಿಸಿರೋ ಒಂದು ಪ್ರೊಫೆಷನ್ ಕೆಳಗಡೆ ಇಟ್ಟು ಮಾತಾಡಿರೋ ಅನ್ನೋ ತರ ಇಲ್ಲಿ ರೀಸನ್ ಕೊಟ್ಟಿದ್ರು ಜಾನ್ವಿ ಅವರು. ಸೊ ಅದ್ರ ಕುರಿತಾಗಿ ಇನ್ ಡೀಟೇಲ್ ಆಗಿ ರಿವ್ಯೂ ಮಾಡಿದೀನಿ. ಸೊ ಅದ್ರ ಕುರಿತಾಗಿ ಸಿಕ್ಕಾಪಟ್ಟೆ ಮಾತಾಡೋದು ಕರೆಕ್ಟ್ ಅಲ್ಲ ಅಂದ್ಬಿಟ್ಟು ಕೇವಲ ಯಾರ್ಯಾರಿಗೆ ನಾಮಿನೇಷನ್ ಮಾಡಿದಾರೆ ಅಂತ ಹೇಳ್ತಾ ಇದೀನಿ. ಅಂಡ್ ನಮಗೆ ಲೈವ್ ನಲ್ಲಿ ಎಲ್ಲೋ ಒಂದ್ ಕಡೆ ರಘು ಅವ್ರಿಗೆ ಯಾರಿಗೆ ನಾಮಿನೇಷನ್ ಮಾಡಿದಾರೆ ಅಂತ ಕಾಣ ಸಿಗ್ಲಿಲ್ಲ. ಅಂಡ್ ಅಭಿ ಅವರು ಈಗಾಗಲೇ ನಾವು ಪ್ರೋಮೋದಲ್ಲಿ ನೋಡಿದೀವಿ ಗಿಲ್ಲಿ ಮತ್ತೆ ರಘು ಅವ್ರಿಗೆ ನಾಮಿನೇಷನ್ ಮಾಡಿದ್ದಾರೆ. ಈಗಾಗಲೇ ನಾಮಿನೇಷನ್ ಪ್ರೋಸೆಸ್ ಮುಗ್ದಾದ್ಮೇಲೆ ಸಹ ರಘು ಅವ್ರು ಹೋಗ್ಬಿಟ್ಟು ಕೇಳ್ತಾ ಇದ್ರು ಯಾವ ಒಂದು ವಿಚಾರಕ್ಕೆ ನೀವು ನಮ್ಮನ್ನ ನಾಮಿನೇಷನ್ ಮಾಡಿದ್ರಿ, ನನಗಂತೂ ಸರಿಯಾಗಿ ಅರ್ಥ ಆಗ್ಲಿಲ್ಲ ಅಂತ. ಅಲ್ಲಿ ಅಭಿ ಅವ್ರು ರೀಸನ್ ಕೊಡ್ತಾ ಇದ್ದೇನಪ್ಪ ಅಂದ್ರೆ ಯಾವ್ದೋ ಒಂದು ವಿಚಾರಕ್ಕೆ ನಾನು ಮನೆಯಲ್ಲಿ ಉಳ್ಕೊಳ್ಳೋದಕ್ಕೆ ಕೇವಲ ಲಕ್ಕು ಅಂತ ನೀವು ಹೇಳಿದಿರ ಸರ್, ಅದು ನನ್ಗೆ ಇಷ್ಟ ಆಗ್ಲಿಲ್ಲ ಸರ್. ಅಭಿ ಅನ್ನೋ ವ್ಯಕ್ತಿ ಆಟದಿಂದ ಬಿಗ್ ಬಾಸ್ ಮೇಲೆ ಉಳ್ಕೊಂಡಿದ್ದಾನೆ, ಕೇವಲ ಲಕ್ಕಿನ ಉಳ್ಕೊಂಡಿಲ್ಲ ಅಂದ್ಬಿಟ್ಟು ಅಭಿ ಅವರು ಮಾತಾಡ್ತಾ ಇದ್ರು. ಸೊ ಆ ಒಂದು ವಿಚಾರದಲ್ಲಿ ಇಲ್ಲಿ ಅಭಿ ಅವರು ಗಿಲ್ಲಿ ಮತ್ತೆ ರಘುಗೆ ನಾಮಿನೇಷನ್ ಮಾಡಿದಾರೆ ಅಂತಾನೆ ಹೇಳ್ಬೋದು. ಅಂಡ್ ಈ ಒಂದು ವಿಚಾರದಲ್ಲಿ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆದಂತ ವಿಚಾರ ಏನಪ್ಪಾ ಅಂದ್ರೆ ನಾಮಿನೇಷನ್ ಪ್ರೋಸೆಸ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಈಗಾಗಲೇ ನಾವೇನೋ ಒಂದು ಫ್ರೋಮನ್ ರಿವ್ಯೂ ಕುರಿತಾಗಿ ಮಾತಾಡಿದ್ವಿ. ರಕ್ಷಿತಾ ಶೆಟ್ಟಿ ಮತ್ತೆ ಗಿಲ್ಲಿಯವರ ನಾಮಿನೇಷನ್ ವಿಚಾರದಲ್ಲಿ ಎಲ್ಲೋ ಒಂದ್ ಕಡೆ ಇವರಿಬ್ಬರ ಸ್ನೇಹ ಮುರಿದೋಯ್ತಲ್ವಾ, ಬಿಗ್ ಬಾಸ್ ಮನೇಲಿ ಚೆನ್ನಾಗಿ ಕಾಣಿಸ್ಕೊಳ್ತಾ ಇದ್ರಲ್ವಾ ಅಂದ್ಬಿಟ್ಟು ನಾಮಿನೇಷನ್ ಪ್ರೋಸೆಸ್ ಮುಗಿದಾದ್ಮೇಲೆ ಇಮಿಡಿಯೇಟ್ ಗಿಲ್ಲಿ ಅವ್ರು ಹೋಗ್ಬಿಟ್ಟು ರಕ್ಷಿತಾ ಶೆಟ್ಟಿ ಹತ್ರ ಮಾತಾಡೋದಾಗಿರ್ಬೋದು, ಮತ್ತೆ ಅವರು ಇಷ್ಟು ದಿನಗಳ ಕಾಲ ಬಿಗ್ ಬಾಸ್ ಮನೇಲಿ ಯಾವ ತರ ಕಾಮಿಡಿ ಮಾಡ್ತಾ ಒಬ್ಬರನ್ನೊಬ್ರು ಟಾಂಟ್ ಮಾಡ್ಕೊಳ್ತಾ ಫನ್ನಿ ವೆಲ್ ಕಾಣಿಸ್ಕೊಳ್ತಾ ಇದ್ರು, ಅದೇ ತರನೇ ಹೋಗ್ಬಿಟ್ಟು ನಾನೇ ಸಾಕಿದ ಗಿಳಿ ನನ್ನೇ ಅದ್ದಾಗಿ ಕುಕ್ಕಿತ್ತಲ್ಲೋ ಅಂದ್ಬಿಟ್ಟು ಹಾಡು ಹೇಳೋದ್ರ ಮೂಲಕ ಅವ್ರ ಹತ್ರ ಫನ್ ಮಾಡೋಕ್ಕೆ ಕಾಮಿಡಿ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ರು. ಸೊ ಎಲ್ಲೋ ಒಂದ್ ಕಡೆ ಅದು ನನಗೆ ಇಷ್ಟ ಆಯ್ತು. ಎಲ್ಲೋ ಒಂದ್ ಕಡೆ ನಾಮಿನೇಷನ್ ವಿಚಾರ ಅಂದಾಗ ಇಲ್ಲ ಬೇರೆ ಗಲಾಟೆ ವಿಚಾರ ಅಂದಾಗ ಬಿಗ್ ಬಾಸ್ ಮನೆಯಲ್ಲಿ ಮಾತು ಬಿಟ್ಬಿಡೋದಾಗಿರ್ಬೋದು, ಅವ್ರ ವಿರುದ್ಧವಾಗಿ ದ್ವೇಷ ಆಗಿರ್ಬೋದು ತುಂಬಾ ಕಾಮನ್. ಬಟ್ ಈ ಒಂದು ವಿಚಾರದಲ್ಲಿ ಗಿಲ್ಲಿ ಮತ್ತೆ ರಕ್ಷಿತಾ ಅವ್ರು ಮತ್ತೆ ಮಾತಾಡ್ಕೊಳ್ತಾ ಇರೋದು ಜೊತೆಲಿರೋದು ನನಗೆ ಒಂಥರ ಖುಷಿ ಕೊಡ್ತು ಅಂತಾನೆ ಹೇಳ್ಬೋದು. ಸೊ ಈಗ ನಡೆದಂತ ನಾಮಿನೇಷನ್ ಪ್ರೋಸೆಸ್ ಅಲ್ಲಿ ಇವರೆಲ್ಲ ನಾಮಿನೇಷನ್ ಇಂತಿಂತ ಕಂಟೆಸ್ಟೆಂಟ್ ಗಳಿಗೆ ಮಾಡಿದ್ದಾರೆ. ಸೊ ಇದರಲ್ಲಿ ನಾವು ಮೆಜಾರಿಟಿ ಅಂತ ನೋಡೋದಾದ್ರೆ ಎಲ್ಲೋ ಒಂದ್ ಕಡೆ ಈ ಒಂದು ನಾಮಿನೇಷನ್ ಅಲ್ಲಿ ಅಶ್ವಿನಿ ಅವರು ಇದ್ದಾರೆ, ಜಾನ್ವಿ ಅವರು ಇದ್ದಾರೆ, ಗಿಲ್ಲಿ ಅವರು ಇದ್ದಾರೆ, ಅಂಡ್ ಧ್ರುವಂತ್ ಅವರು ಇದ್ದಾರೆ. ಅಂಡ್ ನಮ್ಗೆ ಗಿಲ್ಲಿ ಅವರು ಸಹ ಈ ಒಂದು ವಾರದ ನಾಮಿನೇಷನ್ ಅಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ, ಕಾವ್ಯ ಅವರು ಸಹ ನಾಮಿನೇಷನ್ ಅಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಸೊ ಮಾಡುವರು ಸಹ ನಾಮಿನೇಷನ್ ಅಲ್ಲಿ ಇದ್ದಾರೆ, ರಘು ಅವ್ರಿಗೂ ಸಹ ನಾಮಿನೇಷನ್ ಬಿದ್ದಿದೆ. ಸೊ ಇಷ್ಟು ಕಂಟೆಸ್ಟೆಂಟ್ ಗಳು ಸಹ ಈಗ ನಾಮಿನೇಷನ್ ಪ್ರೋಸೆಸ್ ನಲ್ಲಿ ಇರ್ತಾರೆ. ಸೊ ನಿಮ್ಮ ಒಬ್ಬ ಫೇವರೇಟ್ ಕಂಟೆಸ್ಟೆಂಟ್ ಯಾವುದೇ ಕಾರಣಕ್ಕೂ ವೋಟ್ ನ ಡಿವೈಡ್ ಮಾಡಕ್ ಹೋಗಬೇಡಿ. ಯಾವ ಒಂದು ಸಂದರ್ಭದಲ್ಲಿ ಯಾವ ತರ ಬೇಕಾದ್ರೂ ಆಡ್ಬೋದು. ಈಗಾಗಲೇ ಕೊನೆ ಅಂತ ಬರ್ತಾ ಇರೋದ್ರಿಂದ ಬಿಗ್ ಬಾಸ್ ಶೋ ಅನ್ನೋದು. ಸೊ ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಗೆ ನಿಮ್ಮ ವೋಟ್ ಯಾಕೆ ಅಂತ ಹೇಳ್ತಾ ಬಿಗ್ ಬಾಸ್ ನ ಲೈವ್ ಅಪ್ಡೇಟ್ಸ್ ಗೋಸ್ಕರ ಆಗಿರ್ಬೋದು, ಪ್ರೋಮೋ ರಿವ್ಯೂಸ್ ಗೋಸ್ಕರ ಆಗಿರ್ಬೋದು, ಅಂಡ್ ಎಪಿಸೋಡ್ಸ್ ನ ಕಂಪ್ಲೀಟ್ ಆದಂತ ರಿವ್ಯೂಗೋಸ್ಕರ ನನ್ನ ಒಂದು ಚಾನಲ್ ನ ಮಿಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಾನಲ್ ನಲ್ಲಿ ಈಗಾಗಲೇ ಸಿಕ್ಕಾಪಟ್ಟೆ ವಿಡಿಯೋಸ್ ಅಪ್ಲೋಡ್ ಮಾಡಿ, ಒಂದ್ಸರಿ ಹೋಗಿ ವಿಸಿಟ್ ಮಾಡಿ ನೋಡಿ. ನಿಮ್ಗೆ ಇಷ್ಟ ಆದ್ರೆ ಮರಿದಿರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ತಮ್ಗೆಲ್ಲರಿಗೂ ಥ್ಯಾಂಕ್ ಯು, ಧನ್ಯವಾದಗಳು.